ರಶ್ಮಿಕಾ ಮಂದಣ್ಣ ಅವ್ರ ಮದ್ವೆಯಾಗ ಊಟ ಏನು ಮಾಡಿದ್ರೆ, ಅವ್ರು ಏನು ಹಾಕೊಂಡ್ರೆ, ಅವ್ರು ಏನು ಡ್ರೆಸ್ ಹಾಕೊಂಡ್ರೆ, ಅವ್ರು ಯಾವ ಸ್ಟೈಲ್ ಬಂದ್ರೆ, ಯಾವ ಕಾರ್ನಾಗ ಹೇಳಿದ್ರೆ, ಇಂಥವೆಲ್ಲ ಮೀಡಿಯಾದಾಗ ಹಾಕಿ ಅದನ್ನ ಸತ್ಯನಾಶ ಮಾಡಕ್ಕೆ ಹೋಗ್ಬಿಟ್ರಿ. ಯಾಕಂದ್ರೆ ಖುದ್ದಾಗಿ ಹೇಳ್ಬಿಟ್ರೆ ಯಾರಿಗೂ ಮೀಡಿಯಾದವ್ರಿಗೆ ಎಂಟರ್ ಇಲ್ಲ ಅಂತ. ಎಲ್ಲ ಒಂದು ಕಡೆ ಇವ್ರನ್ನ ಅದನ್ನ ತೊಗೊಂಡು ರಶ್ಮಿಕಾ ಅದನ್ನ ಬಟ್ಟೆ ಹಾಕೊಂಡು 40 ಲಕ್ಷದ ಬಟ್ಟೆ ಹಾಕೊಂಡು 4 ಕೋಟಿದ ಬಟ್ಟೆ ಹಾಕೊಂಡು ಅವ್ರ 5 ಕೋಟಿದು ಶೂಟ್ ಹಾಕೊಂಡ ಇವೆಲ್ಲ ಹಾಕಾಕ ಹೋಗ್ಬಿಟ್ರಿ. 12 ಥರ 50 ಥರ ಅಡುಗೆ ಇತ್ತು. ಯಾರು ಬಂದಿದ್ರ ಏನೇನು ಬಂದಿದ್ರೆ ಸುಡುಗಾಡು ಇವೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ಕ್ಲಿಯರ್ ಆಗಿ ಅವ್ರಿಗೆ ಒಂದು ಖುಷಿ ಇಲ್ಲ. ಯಾಕಂದ್ರೆ ಅದನ್ನ ಪಬ್ಲಿಕ್ಗೆ ನಮ್ಮ ಒಂದು ಮದುವೆ ತೋರಿಸೋದು ಅವ್ರಿಗೆ ಖುಷಿ ಇಲ್ಲ ಅಂದರೆ ಸೊ ಅದ್ರ ಬಗ್ಗೆ ಅದೇ ಕಾರಣಕ್ಕೂ ಮೀಡಿಯಾದಾಗತ್ಲಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಾಗ ಹಾಕಿ ತಲೆ ಕೆಡಿಸ್ಕೊಳ್ಬೇಡ್ರಿ. ಯಾಕಂದ್ರೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ರಕ್ಷಿತ್ ಶೆಟ್ಟಿ ಅವರ ಕಾಣಾಕತ್ತಿಲ್ಲ ಅಂತ ಕೆಲವು ಮಂದಿ ಆಪಾದನೆ ಊಹಾಪುಗಳು ಬರತ್ತವ್ರಿ. ಎಲ್ಲ ಒಂದು ಕಡೆ ಈ ಸಂಬಂಧ ಏನು ರಶ್ಮಿಕಾ ಸಂಬಂಧ ಏನು ಅವ್ರೇನು ಕಾಣತಿಲ್ಲ ರೀ. ಅವ್ರದ್ದೇ ಆದಂಥ ಲೈಫ್ನಾಗ ಒಂದು ಅವ್ರದ್ದು ಒಂದು ಡೆಡಿಕೇಶನ್ ಬೇರೆ ಐತಿ, ಅವ್ರದ್ದು ಒಂದು ಥಿಂಕಿಂಗ್ ಲೆವೆಲ್ ಬೇರೆ ಐತಿ. ಸೊ ಅದು ಒಂದು ಏನಾದರೂ ಒಂದು ಕಾನ್ಸೆಪ್ಟ್ ಮಾಡ್ಕೊಂತ ಅವರಾದ ಒಂದು ಮರ್ಯಾದಾಗದಾರೆ. ಸೊ ಕಂಬ್ಯಾಕ್ ಆಗ್ತಾರೆ. ಅದ್ರ ಬಗ್ಗೆ ಅಂತೂ ಏನು ತಲೆ ಕೆಡಿಸ್ಕೊಳ್ಳಿ. ಅದೇ ಕಾರಣಕ್ಕೂ ರಶ್ಮಿಕಾ ಬಿಟ್ಟು ಹೋದ್ಲಂತೆ ಅವ್ರು ತಲೆ ಕೆಡಿಸ್ಕೊಂಡು ಯಾವುದೋ ಒಂದು ಮೂಲ್ಯಾಗ ಕುಂತ ಎಣ್ಣೆ ಹೊಡಿಯೋ ಗಿರಾಕಿ ನಮ್ಮ ರಕ್ಷಿತ್ ಶೆಟ್ಟಿ ಅವರಲ್ಲ. ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಬಿಟ್ಟು ಹೋದವರು ಖುಷಿ ಆಗಿದ್ದಾರೆ ಅಂದ್ರೆ ಬಿಟ್ಟು ಕೊಟ್ಟವ್ರು ಎಷ್ಟು ಖುಷಿಯಾಗಿರ್ಬೇಕಂತಾನೆ. ಯಾಕಂದ್ರೆ ಲೈಫ್ನಾಗ ಹಣೆ ಬರದಾಗ ಯಾರು ಇರ್ತೈತಿ ಏನು ಆಕೈತಿ ಅದು ಆಕೈತಿ. ಸೊ ಎಲ್ಲ ಒಂದು ಕಡೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರು ಏನು ಊಟ ಮಾಡಿದ್ರೆ, ಅವ್ರು ಏನು ತಿಂದ್ರೆ, ಅವ್ರು ಎಷ್ಟು ಗಂಟೆ ಬಂದರು, ಎಷ್ಟು ಗಂಟೆ ಹೊಂಟ್ರು, ಈಗ ಸ್ಟಾರ್ಟ್ ನೋಡ್ರಿ. ಇನ್ನು ಅವ್ರ ಮಕ್ಕಳಾಗಿ ಮೊಮ್ಮಕ್ಕಳ ಹೆಸರು ಬರೋ ಮಟನೂ ಅವ್ರದ್ದು ಅಪ್ಡೇಟ್ ಮಾಡಕ್ಕೆ ಹೋಗ್ಬಿಡ್ರಿ ಅಂತ ನಂದು ಒಂದು ರಿಕ್ವೆಸ್ಟ್ ಮೀಡಿಯಾದವ್ರಿಗೆ. ಸೊ ಯಾಕಂದ್ರೆ ಹಂಗಿತ್ತಂದ್ರೆ ನಿಮ್ಗೆ ಇನ್ವೈಟ್ ಮಾಡಿ ಪ್ರತಿಯೊಂದನ್ನು ಅಪ್ಡೇಟ್ಸ್ ಕೊಡ್ತಿದ್ರೆ ಯಾವ ಅಪ್ಡೇಟ್ಸು ಬೇಕಾಗಿಲ್ಲ. ಅವ್ರದ್ದು ಪ್ರೈವೇಟ್ ಲೈಫ್ ಐತಿ, ಅವ್ರು ಮಾಡ್ಕೋತಾರೆ ಅವ್ರು ಪರ್ಸ್ನಲಿ. ಸೊ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರು 50 ಲಕ್ಷದ ಡ್ರೆಸ್ ಆಗ ಹಾಕೋಲಿ, 3 ಕೋಟಿದ ಡ್ರೆಸ್ ಹಾಕೋಲಿ, ಅದನ್ನ ದೊಡ್ಡ ಸೆನ್ಸೇಷನಲ್ ವಿಷಯ ಮಾಡ್ಕೊಂತ ಅದನ್ನ ಬಗ್ಗೆ ಒಂದು 2 ದಿವಸ ತಲೆ ತಿನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಬಗ್ಗೆ ಭಾಳ ಗೌರವ ಐತೆ ನಮ್ಗೆ ಮೀಡಿಯಾದ. ಯಾಕಂದ್ರೆ ಪ್ರತಿ ಕ್ಷಣದು ಪ್ರತಿಯೊಂದು ಅಪ್ಡೇಟ್ಸು ನಮ್ಮ ಕಡೆ ಇವತ್ತಿನ ದಿವಸ ಹೆಂಗಂದ್ರೆ ಸಿಕ್ಬಿಡ್ತೈತಿ. ಮೊದಲಿನ ಕಾಲದಾಗ ಹೆಂಗಿದ್ದು ಅಂದ್ರೆ ನಾವು ಪೇಪರ್ ನೋಡಿ ಕಲಿತಿದ್ವಿ. ಇವತ್ತಿನ ದಿವಸ ಆನ್ ದ ಸ್ಪಾಟ್ ಎಲ್ಲಿ ಏನಾಗತ್ತೈತೆ ಅಂತ ಕ್ಲಿಯರ್ ಆಗಿ ರಿಪೋರ್ಟ್ ಸಿಗತೈತಿ. ಒಂದು ಅದಕ್ಕೆ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಒಂದು ಕಡೆ ಇಂಥ ಇವ್ರನ್ನ ಮ್ಯಾಟ್ರ್ ತೊಗೊಂಡು ಏನು ತಿಂದ್ರಿ, ಏನು ಬಿಟ್ರಿ, ಯಾವ ಬಂದ್ರಿ, ಯಾವಾಗ ಹೋದ್ರಿ, ಇಂಥವನ್ನೆಲ್ಲ ಹಾಕಿ ತಲೆ ಹಾಪ್ ಮಾಡಕ್ಕೆ ಹೋಗ್ಬೇಡ್ರಿ.